ಗುರೂಜಿ, ಚರ್ಮ ರೋಗ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಕಾಮನ್ ಆಗಿಬಿಟ್ಟಿದೆ. ಸೊ ಈ ಒಂದು ಚರ್ಮ ರೋಗ ಮನುಷ್ಯನಿಗೆ ಶಾಪನ ಹೇಗೆ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶಾಪ ಅಂತಕ್ಕಂತಹ ಒಂದು ಪದ ಎಲ್ಲ ಸಂದರ್ಭದಲ್ಲೂ ಕೆಲವರು ಬಳಸ್ತಾರೆ. ಆದರೆ ಇದು ಶಾಪ ಅಂತಕ್ಕಂತಹ ವಿಚಾರವನ್ನು ಯಾಕೆ ಅನ್ಕೋಬೇಕಾಗತ್ತೆ, ಹೇಳ್ಕೋಬೇಕಾಗತ್ತೆ ಅಂತಕ್ಕಂಥ ವಿಷಯಕ್ಕೆ ಬಂದರೆ, ತಡ್ಕೊಳಕ್ಕಾಗದೇ ಇರತಕ್ಕಂತಹದ್ದು, ಕಾರಣವಿಲ್ಲದೆ ಅನುಭವಿಸ್ತಾ ಇರ್ತಕ್ಕಂಥ ಒಂದು ಹಿಂಸೆ, ಅದು ದೇಹದ ಯಾವ ಭಾಗದಲ್ಲಿ ಅದು ತೊಂದರೆ ಕೊಡುತ್ತೆ ಅಂತ ಹೇಳಕ್ಕೆ ಬರಲ್ಲ. ಸೊ ಇದು ಎಂತಹ ದೊಡ್ಡ ಹಿಂಸೆ ಆಗತ್ತೆ ಅಂದರೆ, ಇದಕ್ಕಿನ್ನ ದೊಡ್ಡ ನರಕ ಇನ್ನೊಂದಿಲ್ಲ. ಆದರೆ ಹಾಗಾದರೆ ಇದಕ್ಕೆ ಏನು ಹೆಸರಿಡೋಣ ನಾವು? ನಮ್ಮ ಕರ್ಮನ, ಶಾಪನ ಏನು ಹೆಸರಿಡಬೇಕು ಅಂತ ಯೋಚನೆ ಮಾಡ್ಕೊಂಡಿರಬೇಕೇ ಹೊರತು ಹೆಸರಿಡೋಕ್ಕೆ ಆಗಲ್ಲ. ಆದರೆ ಚರ್ಮರೋಗ ಅಂತಕ್ಕಂಥದ್ದು ರೋಗಗಳಲ್ಲಿ ಶಾಶ್ವತವಾದ ರೋಗ. ರೋಗಗಳಲ್ಲಿ ಶಾಶ್ವತವಾದ ರೋಗ ಯಾವುದಮ್ಮ? ದುಃಖ. ಶಾಶ್ವತವಾದ ರೋಗ ದುಃಖ. ಇದಕ್ಕೇನಾದ್ರು ಮೆಡಿಸಿನ್ ಇದೆಯಾ? ಇಲ್ಲ. ಈ ರೀತಿಯಾಗಿರ್ತಕ್ಕಂಥ ದುಃಖ ಅನ್ನುವಂಥದ್ದು ವಿಶೇಷವಾಗಿ ಒಂದು ಸ್ವಲ್ಪ ಪರ್ಸೆಂಟೇಜ್ ಹೆಂಗಸರಿಗೆ ಸ್ವಲ್ಪ ಜಾಸ್ತಿ. ಶಾಂತಿ ಇಲ್ಲದ ಜೀವನ, ಶಾಂತವಾಗಿರಬೇಕು ಅಂತ ಅನ್ಕೋತಾರೆ. ಬೆಳಿಗ್ಗೆ ಏಳುವಾಗ ತುಂಬ ಕಷ್ಟಪಟ್ಟು ಎದ್ದು ಇವತ್ತು ನೆಮ್ಮದಿಯಾಗಿರೋಣ ಅಂದ್ಕೊಂಡ್ರೆ ಜಾಸ್ತಿನೇ ಆಗತ್ತೆ. ಈ ಶಾಂತತ್ವ ಇಲ್ಲದು ದುಃಖವಾದ ಜೀವನ ಯಾಕೆ ಹೆಂಗಸರು ಅನುಭವಿಸ್ಬೇಕು? ಅದಕ್ಕೆ ಹಲವಾರು ಕಾರಣಗಳು ಬರ್ಬೋದು. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ, ಇದಕ್ಕೆ ಮೂಲ ಕಾರಣ ಶಾಪನೇ. ಏನು? ನಾವೇ ಗೊತ್ತಿಲ್ಲದೆ ಪಡ್ಕೊಂಡಿರೋ ಶಾಪ ಇದು. ಹಿಂದಿನ ಜನ್ಮದಲ್ಲಿ ಏನೋ ಇತ್ತೇನೋ ಅಂತ ಅಂದ್ಕೊಂಡ್ರೆ ಓನಪ್ಪ ಗೊತ್ತಿಲ್ಲ, ಹಿಂದೆ ಏನು ಮಾಡಿದ್ನೋ ಅಂತ ಹೇಳ್ಬೋದು. ಈ ಜನ್ಮದಲ್ಲೇ ಬಂದಿರತಕ್ಕಂಥ ಶಾಪ ನಾವೇ ಮಾಡ್ಕೊಂಡಿರೋದು ಅಂತ ನಮಗೆ ಗೊತ್ತಾಗದೇನೆ ಈ ಶಾಪ ಅಂತ ಅನ್ಕೋತೀವಿ. ಯಾವುದಪ್ಪ ಅದು ಈ ಜನ್ಮದಲ್ಲಿ ಶಾಪ ಗೊತ್ತಿಲ್ಲದೆ ಮಾಡ್ಕೊಳ್ಳೋದು ಅನ್ನೋದು ಈ ದಿನದ ವಿಶೇಷ. ನಮಗೇ ಗೊತ್ತಿಲ್ಲದೆ ಈ ಜನ್ಮದಲ್ಲಿ ಹುಟ್ಟಿದ ಮೇಲೆ ಬಂದಿರುವ ಶಾಪ, ನಾವೇ ಮಾಡಿಕೊಂಡಿರುವ ಶಾಪ, ಬಂದಿರುವ ಶಾಪ ಅಲ್ಲ, ನಾವೇ ಮಾಡಿಕೊಂಡಿರುವ ಶಾಪ, ನಮಗೇ ಗೊತ್ತಿಲ್ಲದ ರೀತಿಯಲ್ಲಿರ್ತಕ್ಕಂಥ ಶಾಪ. ಇದನ್ನು ನಾವು ತಿಳ್ಕೊಂಡಾಗ ಪ್ರತಿಯೊಂದು ಸಂದರ್ಭಕ್ಕೂ ನಾವು ಶಾಪ, ವಿಧಿ, ಹಣೆ ಬರ ಇದೆಲ್ಲ ನಾವು ಹೇಳ್ಕೊಳ್ಳೋದಕ್ಕೆ ಅವಕಾಶ ಆಗಲ್ಲ. ಅದನ್ನು ನಾವು ಸರಿಯಾಗಿ ಮನವರಿಕೆ ಮಾಡ್ಕೊಳ್ತಕ್ಕಂತಹ ವಿಚಾರಕ್ಕೆ ನಾವು ಹೋಗ್ತಾ ಇಲ್ಲ. ಇದಕ್ಕೆ ಮೂಲ ಕಾರಣ ತಡವಾದ ಮದುವೆ.